ಅಕ್ಕ ಇಬ್ರು ಅಷ್ಟೇ ಅಲ್ವೇನೆ, ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ನಮ್ಗೆ ಎಷ್ಟೋ ದಿನಗಳು ಪರಿಚಯ ಅನ್ನೋ ಥರ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಕಣಕ್ಕ. ನಾನು ಮಾತಾಡಿ ನೋಡಿದ್ನಲ್ಲ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಈ ಸಂಬಂಧ ಸಖತ್ತು ಇಷ್ಟ ಆಯಿತು ಅಕ್ಕ. ಅವನೇ ನನಗೂ ಅಷ್ಟೇ. ನಾವೇನು ಅವ್ರನ್ನ ಯಾವತ್ತೂ ನೋಡಿಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ವೇ. ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗಿಬಿಡ್ತಾರೆ, ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಯಾರಿಗೇ ಆಗಲಿ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಅಯ್ಯೋ ಹಂಗೆ ಹಿಂಗೆ ಅನ್ನೋ ಥರ ಏನಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಭಾಳ ಒಳ್ಳೆಯವರಾಗಿರೋದಕ್ಕೆ ತಾನೇ ನಮ್ಮ ಅಮ್ಮನೂ ಒಪ್ಕೊಂಡಿರೋದು. ನಮ್ಮ ಅಮ್ಮಗೂ ಅಂತ ತಿಂತಾರಂದರೆ ಇಷ್ಟ ಆಗಲ್ಲ. ನಮ್ಮ ಅಮ್ಮಗೆ ಒಳ್ಳೆಯವರೇ ಆಗಬೇಕು. ನಮ್ಮ ಅಮ್ಮನ ಮಾತು ಕೇಳಿದ್ರೆ ನಾವು ಚೆನ್ನಾಗಿರ್ತೀವಿ ಹೇಳು. ಬಿಡೆ ಅಕ್ಕ, ಹೆಂಗೋ ನಮಗೆ ಒಳ್ಳೇದು ತಾನೇ ಮಾಡೋದು ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಬೇಕಷ್ಟೇ. ಅವರು ವರದಕ್ಷಿಣೆ ಬೇಡ ಅಂತ ಅಂದ್ರು ಕಣೆ. ನಮ್ಮ ಅಪ್ಪ ಏನೇನೆ ಇಲ್ಲ ನಾನು ನನ್ನ ಕೊಳ್ಚೆನ ಕೊಡ್ತೀನಿ ಇಬ್ಬರಳ್ಗೂ, ಕೊಳ್ಚೆನೂ ಉಂಗ್ರ ಅಂತ ಹೇಳ್ತು. ಅವ್ರೇನು ವರದಕ್ಷಿಣೆನೂ ಕೇಳಲಿಲ್ಲ ಗೊತ್ತಾ. ಇನ್ನೊಬ್ರು ಆಗಿದ್ರೆ ಎಷ್ಟು ಅತಿ ಆಸೆ ಪಡೋರು ಕಣೆ. ನಾನು ಹಂಗೆ ಅಂದ್ಕೊಂಡೆ, ವರದಕ್ಷಿಣೆ ಬೇಡ ಅಂತಾರಲ್ಲ ಅಂತ ಅಂದ್ಕೊಂಡೆ. ನಮಗೇನು ಬೇಡ, ನಾವೇ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂತೀವಿ ಅಂತಂದರು. ಅದಕ್ಕೆ ನಮ್ಮಪ್ಪ ನಾನೊಂದು ಜೊತೆ ನನ್ನ ಮಕ್ಕಳಿಗೆ ಎರಡು ಜೊತೆ ಕಿವಿ ಒಲೆ ಕೊಟ್ಟು ಇಬ್ಬರಿಗೂ ಮಾಂಗಲ್ಯ ಸರ ಮಾಡಿಸ್ತೀನಿ ಅಂತ ಅಂತು. ಅದಕ್ಕೇ ಹಳಿಗಳಿಗೆ ನಾನು ಒಂದು ಸಾಲನೂ ಉಂಗ್ರ ಕೊಡ್ತೀನಿ ಅಂದರು. ಬೇಡ ಏನು ಬೇಡ ಇವಾಗಿನ ರೇಟ್ನಾಗೆ ಅಂತ ಗೊತ್ತು ಅವರಮ್ಮ. ಅಯ್ಯೋ ಈಗಿನ ಕಾಲದಾಗ ಯಾರು ಹಂಗಂಬಾರೆ, ಬಂಗಾರ ರೇಟ್ ಇರೋದ್ಕೊತ್ತಿಗೆ ಕೊಡ್ಲೇಳು ಬಿಡು ಅಂತೇಳಿ ಕೊಡೋದನ್ನ ಯಾರೂ ಬೇಡ ಅಂತಿರ್ಲಿಲ್ಲ. ಅವರಮ್ಮ ಎಷ್ಟು ಚೆನ್ನಾಗಿ ಬೇಡ ಅಂತಲ್ಲ. ನನಗೆ ಅದ್ರಾಗೆ ಭಾಳ ಖುಷಿ ಆಯ್ತಪ್ಪ. ಇವ್ರಿಗೆ ಎಂಥ ಮನಸ್ಸೈತೆ ಅಂತೇಳಿ ನನಗೆ ಆವಾಗಲೇ ಗೊತ್ತಾಗ್ಬಿಡ್ತು. ಸರಿ ಆಯಿತು ಬಾ, ನಾವೊಂದು ಸ್ವಲ್ಪ ಊಟ ಮಾಡೋಣ. ನನಗೆ ಯಾಕೋ ಹೊಟ್ಟೆ ಹಸಿವು ಆಗ್ತೈತೆ. ನಾನು ಆವಾಗಲೇ ಅವ್ರ ಜೊತೆ ಕೂತ್ಕೊಳಕ್ಕೆ ಸ್ವಲ್ಪ ನಾಚಿಕೆ, ನನಗೆ ಭಯ ನಾಚಿಕೆ ಆದಂಗೆ ಆಗೋದು. ಸರಿ ಹೆಂಗೆ ನಾನು ಊಟ ಮಾಡಲಿಲ್ಲ, ಹೊಟ್ಟೆ ಹಸಿವು ಆಗ್ತೈತೆ ಬಾ. ಯಾಕೆ ಸೇಮ್ ನನಗೂ ಹಂಗೆ ಅನ್ನಿಸ್ತು. ಅಪ್ಪ ಜೊತೆ ಕುಂಡ್ರಸ ಇದ್ದಾರೆ ಊಟಕ್ಕೆ, ನನಗೂ ಹಂಗೆ ಅನ್ನಿಸ್ಬಿಡ್ತು. ಇದೇನಪ್ಪ ಇದು, ಹೆಂಗೆ ಊಟ ಮಾಡೋಣ ಇವ್ರ ಜೊತೆಗೆ ಅಂತ ಅನ್ನಿಸ್ತು. ಅವರು ಹಂಗೆ ಕಣೆ, ಸ್ವಲ್ಪನೇ ಊಟ ಮಾಡಿದ್ರೆ ಅವ್ರಿಗೂ ನಾಚಿಕೆ ಅನಿಸುತ್ತೆ. ನಡಿ ಸ್ವಲ್ಪ ಊಟ ಮಾಡೋಣ. ಅಡುಗೆ ಏನೋ ಎಲ್ಲ ಮಸ್ತಾಗಿತ್ತು, ಆದರೆ ನನಗೆ ಇನ್ನೂ ಸ್ವಲ್ಪ ಊಟ ಮಾಡೋಣ ಅಂತ ಆದರೆ ನಾಚಿಕೆ. ಅಯ್ಯೋ ಸ್ವಲ್ಪ ಫಸ್ಟ್ ಟೈಮ್ ಅಲ್ವೇನೆ ನಾವು ಅವ್ರ ಜೊತೆ ಎಲ್ಲ ಮಾತಾಡಿದ್ದು ನೋಡಿದ್ದು ಎಲ್ಲ ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮಿಂದ ಏನು ಅನ್ಸಲ್ಲ ಹೇಳು, ಸ್ವಲ್ಪ ನಾಚಿಕೆ ಎಲ್ಲ ಕಡಿಮೆ ಆಗುತ್ತೆ. ಈ ತನ್ವಿ ನಮ್ಮ ಅಣ್ಣನಿಗೆ ಎಷ್ಟು ಮೋಸ ಮಾಡಿದ್ಲು ನೋಡು. ಎಷ್ಟು ಇಷ್ಟಪಡ್ತಾ ಇಲ್ಲ ನಮ್ಮ ಅಣ್ಣ ಬಂದು ಹಂಗೆಲ್ಲ ಹೇಳೋನು. ತನ್ವಿ ನನ್ನ ಎಷ್ಟು ಇಷ್ಟಪಡ್ತಾಳೆ, ಎಷ್ಟು ಚೆನ್ನಾಗೆ ನನ್ನಂತೂ ಹೊಚ್ಕೊಬಿಟ್ಟಿದ್ದಾಳೆ, ನನ್ನಂತೂ ಬಿಟ್ಟಿರೋದೇ ಇಲ್ಲ, ಅಷ್ಟು ಚೆನ್ನಾಗಿ ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ದವನು. ಇವಾಗ ನೋಡವಳೆ ಎಂಥ ಕೆಲಸ ಮಾಡಾಳೆ, ನಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಲು. ನನಗೆ ಹೋಗಿ ಚೆನ್ನಾಗಿ ಬೈದಾಕ್ಬಿಡೋಣ ಅನ್ನಿಸ್ತೈತೆ. ಮೋಸ ಮಾಡೋಕೆ ಅವಳೇ ಬೇಕಾ ನಮ್ಮ ಅಣ್ಣಂಗೆ. ನನಗಂತೂ ಹೋಗಿ ಸರಿಯಾಗಿ ಬೈದು ಬಿಡೋಣ ಅನ್ನಿಸ್ತೈತೆ, ಸರಿಯಾಗಿ ಬೈದೇನಾ ಅಂತ. ಆದರೆ ಇವಾಗ ನೋಡಿದ್ರೆ ಹಿಂಗೆ ಆಗಿರೋದಕ್ಕೆ ಸುಮ್ಮನಿದ್ದೀನಿ. ಶಾರು, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣೆ ಅಕ್ಕ, ನಾನು ಅಲ್ಲ ನೋಡಿ ತನ್ವಿ ಎಷ್ಟು ಇಷ್ಟಪಡ್ತಿದ್ಲು. ಇವಾಗ ನಮ್ಮ ಅಣ್ಣನಿಗೆ ಮೋಸ ಮಾಡಿ ಅವನಿಗೆ ಮದುವೆ ಆಗಕ್ಕೆ ಒಪ್ಕೊಂಡವಳಂತೆ. ಎಲ್ಲ ಇಬ್ಬರಳು ಒಪ್ಕೊಂಡವ್ರಂತೆ. ಹೇಳ್ತಾ ಇದ್ಲಲ್ಲ ಅಯ್ಯಮ್ಮ. ಇನ್ನೇನು ಮದುವೆ ಶುರು ಆಯಿತು, ಎಲ್ಲ ಅಲ್ಲೇ ಮಾತುಕತೆ ಎಲ್ಲ ಆಗೈತಂತೆ. ಒಂದು ಕೊಳ್ಚೆನೂ ಒಂದು ಉಂಗುರ ಕೊಡ್ತೀವಿ ಅಂತ ಒಪ್ಕೊಂಡವ್ರಂತೆ ಅವರು. ವರದಕ್ಷಿಣೆ ನೋಡು, ವರದಕ್ಷಿಣೆನೂ ತಗೊಂಬಂದವಳಲ್ಲ ಅಯ್ಯಮ್ಮ. ಇನ್ನು ಎಷ್ಟು ಅತಿ ಆಸೆ ಇರಬೇಕೋ ದೊಡ್ಡಮ್ಮ. ಇವಾಗಿನ ಕಾಲದಾಗ ಹೆಣ್ಣು ಸಿಕ್ಕಿದ್ರೆ ಸಾಕಪ್ಪ ಅಂತಾರೆ, ಯಾರು ವರದಕ್ಷಿಣೆ ಕೊಡಲ್ಲ ಅಂಥದ್ರಾಗೆ ಕೊಳ್ಚೆನೂ ಉಂಗುರ ಕೊಡ್ತೀನಿ ಅಂತ ಒಪ್ಕೊಂಡವ್ರಂತಲ್ಲ. ಅಲ್ಲ ನೋಡು, ಇವರು ಬರೋದು ಬರಲಿ ಅಂತ ಕೇಳಿದಾರೆ ಇವರು. ನಮ್ಮ ದೊಡ್ಡಪ್ಪ ಬೋಲು ಅತಿ ಆಸೆ ಅವರು. ಈ ಪಾಟಿ ಬಂಗಾರದ ರೇಟ್ನಾಗ ಯಾರು ಬಿಡ್ತಾರೆ ಶಾರು? ಯಾರು ಬಿಡಲ್ಲ. ಸಿಕ್ಕಿರೋದನ್ನ ಯಾಕೆ ಬಿಡಬೇಕು ಅಂತ ಬರ್ತಾರೆ. ನೇನು ಅವ್ರು ಕೊಡಲಿಲ್ಲ ಅಂದ್ರೆ ಕೊಡಬೇಕು ಅಂತಾರೆ. ವರದಕ್ಷಿಣೆ ಕೊಡಬೇಕಪ್ಪ, ಏನೂ ಕೊಡಲಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳೋರು ಇವ್ರು ಬಾಯ್ ಬಿಟ್ಟು. ನಿಮ್ಮ ದೊಡ್ಡಮ್ಮ ಎಂತಾಳು ನೋಡೋಕ್ಕೆ ಏನೋ ಆಸೆನೇ ಇಲ್ಲ ಮನಸ್ಸಿನಾಗೆ ಅನ್ನೋ ಥರ ಇದ್ದಾಳೆ. ಆದರೆ ಯಪ್ಪ ಅದು ಏನು ಆಸೆ ಅಯ್ಯಮ್ಮನ ಪ್ರಪಂಚದ ಮ್ಯಾಗಳ ಆಸೆ ಎಲ್ಲ ಐತೆ ನಿಮ್ಮ ದೊಡ್ಡಮ್ಮನಿಗೆ. ಅದೇನೆ ಅಲ್ಲ ನೋಡು ಹೆಂಗೆ ಅವಳು ಒಪ್ಕೊಂಡಿರೋದ. ನಮ್ಮ ಅಣ್ಣನಿಗೆ ಮೋಸ ಮಾಡಿ ಇಲ್ಲ ಅಕ್ಕ ಬಾರ ಇವತ್ತು ಹೋಗಿ ಬರೋಣ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸರಿಯಾಗಿ ಬೈದು ಬಂದುಬಿಡೋಣ. ಎಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟು ಈ ರೀತಿ ಮಾಡೋರಲ್ಲ, ಬಾಯಿಲಿ ಹೋಗಿ ಸರಿಯಾಗಿ ಬೈದು ಬಂದುಬಿಡೋಣ. ನಾನು ಮೊನ್ನೆನೇ ಹೇಳೋಣ ಅಂದ್ಕೊಂಡೆ ನಿಮಗೆ, ಹೋಗಿ ಸರಿಯಾಗಿ ಬೈದು ಬರ್ರಿ ಅವಳಿಗೆ ಅಂತ. ಅಲ್ಲ ನೋಡಿ, ನಿನಗೂ ಗೊತ್ತಿತ್ತಲ್ವೇನೆ ಈ ವಿಷಯ, ನಿಮ್ಮ ಅಣ್ಣ ಇಬ್ಬರಿಗೂ ಗೊತ್ತಿತ್ತು ತನ್ವಿ ಲವ್ ಮಾಡ್ತಾ ಇರೋ ವಿಷಯ. ಮತ್ತು ನನಗೂ ಹೇಳಿದ್ದ, ನಮ್ಮಣ್ಣ ಫೋಟೋ ಎಲ್ಲ ತೋರಿಸಿದ್ದ, ನನಗೂ ಹೇಳಿದ್ದ ಇವತ್ತು ಅಪ್ಪ ಹೋಗೈತೆ ಬಿಡಿಸ್ಕೊಂಬಂದ್ರು ಬರ್ಬೋದು. ಹೋಗಿ ಹೇಳ್ತಿತ್ತಾಳೆ, ಹೋಗಿ ಸರಿಯಾಗಿ ಬೈದು ಬರ್ತೀವಿ. ಅಲ್ಲೆಲ್ಲನ ಕಾಮ್ಲಿ ಎಲ್ಲ ಜನಕ್ಕೆಲ್ಲ ಗೊತ್ತಾಗಲಿ ಅಲ್ಲೆಲ್ಲನ ಮೋಸ ಮಾಡಿದಾಳೆ ಹುಡುಗಿ ಅಂತ ಒಳಕ್ಕೆ ಇಕ್ಕೊಂಡವ್ರೆ. ಹೊರಗೆ ನಿಂತ್ಕೊಂಡು ಮಾತಾಡಿ ಬರ್ತೀವಿ ನಾನು ನನ್ನ ತಂಗಿ ಹೋಗಿ. ನೋಡಿ ಎಂಥ ಮೋಸ ಮಾಡೋಕೆ ಅವಳೇ ಬೇಕಾ? ನಡಿ ಹೋಗೋಣ ಇಬ್ಬರು ಹೋಗಿ ಸರಿಯಾಗಿ ಬೈದು ಬಂದುಬಿಡೋಣ. ಹೊರಗೆ ನಿಂತ್ಕೊಂಡು ಮಾತಾಡೋಣ ನಡಿ, ಯಾಕೆ ಹೋಗೋಣ. ನಿಮ್ಮ ಅಣ್ಣನ ನನಗೂ ಎಷ್ಟೋ ಸತಿ ಹೇಳಿದ್ದ, ಅವಳು ನನ್ನಂತೂ ಕೈ ಬಿಡಲ್ಲ ಏನೇ ಆಗಲಿ. ಮೊನ್ನೆಲ್ಲ ಅವ್ರ ಅಮ್ಮನಿಗೆಲ್ಲ ಗೊತ್ತಾದಾಗ ನಾನು ಅವನ್ನೇ ಮದುವೆ ಆಗೋದಂತ ಹೇಳಿದ್ಲಂತೆ. ಅವ್ರ ಅಮ್ಮ ಅದು ಇನ್ನೇನು ಮಾಡಿದ್ಲ ಏನೋ ಗೊತ್ತಿಲ್ಲ. ನೋಡು ಅವ್ರ ತಾತನಿಗೆ ಹೇಳಿದ್ದೀವಿ, ಅವ್ರ ತಾತ ಒಳ್ಳೆಯವ್ರಂತೆ ಕಣಮ್ಮ.
ಒಳ್ಳೆಯವನು, ಪ್ರೀತಿ ಮಕ್ಕಳು ಒಳ್ಳೆಯವ್ರ ಕಣಮ್ಮ ಅಂತ ಹೇಳ್ತಾನೆ. ಅವ್ರ ತಾತ. ಅಪ್ಪ ಅಪ್ಪ ಅಪ್ಪ, ಯಾರೂ ನಂಬಲ್ಲ ಕಣಮ್ಮೋ ಇವಾಗಿನ ಕಾಲದಾಗೆ. ನಾವೇನು ಹೇಳಿದ್ರು ಅದಕ್ಕೆ ಹೋಗಿ ಸರಿಯಾಗಿ ಬೈದು ಬಂದ್ಬಿಡ ನೋಡಿ, ನಮ್ಮ ಅಣ್ಣನಿಗೆ ಮೋಸ ಮಾಡಕ್ಕೆ ನೀನೇ ಬೇಕೇನೆ ಅಂತ. ನಿನ್ಕಂಡೆ ಮಾತಾಡ್ರಿ. ಅವ್ರ ಒಳಗೆ ಬಗೆಹರಿಸ್ಕೊಂಡಿರ್ತಾರಲ್ಲ, 4 ಜನಕ್ಕೆ ಗೊತ್ತಾಗ್ಲೇಳು ನೋಡಿ ಹುಡುಗಿ ಇಂತ ಮೋಸ ಮಾಡಿಬಿಟ್ಟು ಇನ್ನೊಬ್ಬನ ಮದುವೆ ಆಗಕ್ಕೆ ಹೋಗವಳೆ ಅಂತ ಹೇಳಿ ಗೊತ್ತಾಗ್ಲೇಳು. ಹೊರಗೆ ನಿನ್ಕೊಂಡು ಮಾತಾಡ್ರಿ, ನೀವು ಒಳಕ್ಕೆ ಹೋಗ್ಬೇಡ್ರಿ. ಯಾರು ಸುಮ್ಮನಿರ್ತಾರೆ ಹೇಳತ್ತೆ? ನಮ್ಮ ಅಣ್ಣನಿಗೆ ಈ ರೀತಿ ಮೋಸ ಮಾಡಿಬಿಟ್ಟು ಅವಳು ಇನ್ನೊಬ್ರ ಜೊತೆ ಮದುವೆ ಆಗಿ ಇದು ಮಾಡಿದ್ರೆ ನಮ್ಮ ಅಣ್ಣನ ಮನಸ್ಸಿಗೆ ಎಷ್ಟು ಬೇಜಾರಾಗಾನ. ಈ ರೀತಿಯೆಲ್ಲ ಯಾಕೆ ಮಾಡ್ಬೇಕು ಅವಳು? ಮುಂಚೆ ಇಷ್ಟ ಇಲ್ಲ ಅಂದವಳು ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಟು ನಮ್ಮ ಅಣ್ಣನಿಗೆ ತಲೆ ಕೆಡಿಸ್ಬಿಟ್ಟು ನಮ್ಮ ಅಣ್ಣನಿಗೆ ಮೋಸ ಮಾಡೋದು ಅದು ಸರಿ ಇಲ್ಲ. ಅವಳ ರೀತಿ ಮಾಡಬಾರ್ದು ಯಾರಿಗೇ ಆಗಲಿ. ಸ್ವಲ್ಪ ಯೋಚನೆ ಮಾಡ್ಬೇಕು. ನಾನು ಹಿಂಗೆ ಮಾಡಿದ್ರೆ ನಾನು ಯಾರಾದರೂ ಏನಂತಾರೆ ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅವಳು ಇಂಥವೆಲ್ಲ ಮಾಡಿದ್ರೆ ಯಾರು ಸಹಿಸ್ಕೊಂಬಲ್ಲ ಗೊತ್ತಾ? ಅಲ್ಲ, ಇಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾಳೆ ನೋಡವಳು. ಏನು ಬಿಡು, ನಾನು ಏನಂದ್ರೂ ಅನ್ನಿಸ್ಕೊಬಿಡ್ತಾರೆ ಅಂತ ತಿಳ್ಕೊಂಡವಳೆ. ಅವಳು ಸುಮ್ಮನೆ ಇರಲ್ಲ ಪಾಪ. ನಮ್ಮ ಶರತ್ ಭಾಳ ಒಳ್ಳೆಯನು. ನಾನು ತನ್ನ ಮದುವೆ ಆದ್ಬಿಟ್ಟು ಹೋಗಿ ಅವನ್ನ ಹಾಕ್ತೆ. ಇಬ್ಬರು ತಡಿ ನೋಡ್ಮಂತೆ. ಅಯ್ಯೋ ಇಲ್ಲ, ಅದಕ್ಕೆ ಮತ್ತೆ ಅವಳು ಮನೆ ಬಿಡಿಸ್ತಾ ಇರೋದು. ಮೋಸ ಮಾಡಿ ಇಲ್ಲೆಲ್ಲನ ಮೇಲೊಬ್ರು ಕೆಳಗೊಬ್ರಿಗೆ ಚೆನ್ನಾಗಿರುತ್ತೆ ಜಾಗ ಅಂತ ಹೇಳಿ. ನಿಮ್ಮ ಅಪ್ಪಯ್ಯಗೂ ಭಾಳ ಸಿಟ್ಟು ಬಂದೈತೆ ಹೇಳು ಅವ್ರ ಮೇಲೆ. ನಿಮ್ಮ ಅಮ್ಮಯ್ಯ ಬೇಡ ಅಂದ್ರೂ ನಿಮ್ಮ ಅಪ್ಪ ಹೆಂಗೆ ಮೇಲೆ ಬಿದ್ದು ಮಾತಾಡಿಸ್ತಿದ್ದ. ನಿಮ್ಮ ಅಪ್ಪಯ್ಯಗೆ ಗೊತ್ತಾಗುತ್ತೆ ಇವಾಗ. ಹೋಗ್ರಿ ಇಬ್ಬರಳು ಹೋಗಿ ಮಾತಾಡ್ಬರ್ರಿ, ಸರಿಯಾಗಿ ಒಂದು ಬರ್ರಿ, ಹೇಳ್ತೀನಿ ಅವಳನ್ನ. ಹಿಂಗೇನೆ ಮೋಸ ಮಾಡಿ ಈ ರೀತಿ ಮಾಡೋದು ಅಂತ ಅನ್ನು. ಅದೇ ಇವನೇ ನಮ್ಮ ಅಣ್ಣನೇ ಬೇರೆ ಕಡೆ ಮದುವೆ ಆಗಿ ಅವಳೇ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಅವಳಿಗೆ ಆಗಲಿ ಎಷ್ಟು ಬೇಜಾರಾಗೋದು ಹೇಳು? ಹಿಂಗೆ ಮಾಡಿದ್ರೆ ಯಾರಿಗೆ ಆಗಲಿ ಬೇಜಾರು ಮಾಡಬಾರ್ದ. ಎಲ್ಲರೂ ಪ್ರೀತಿ ಅನ್ನೋದು ಇಟ್ಕೊಂಡಿರ್ತಾರೆ. ಆ ಟೈಮಲ್ಲಿ ಆಗಿರುತ್ತೆ, ಅದನ್ನು ಮರೆಯೋಕ್ಕಾಗಲ್ಲ. ಹೆಣ್ಮಕ್ಳು ಬೇಗ ಮರ್ತು ಬಿಡ್ತಾರೆ, ಗಂಡು ಮಕ್ಳು ಬೇಗ ಮರೆಯೋಕ್ಕಾಗಲ್ಲ ಗೊತ್ತಾ? ನಮ್ಮ ಅಣ್ಣ ಅದು ಇನ್ನೂ ಬಂದರೆ ಅದು ಬೇರೆ ಈ ಕಣ್ಣಿ ಮರೆಯಾಗಿದ್ದಿದ್ರೆ ಏನೋ ಒಂಥರ. ಇಲ್ಲೇ ಬೇರೆ ಇರೋದಕ್ಕೂ ಅದಕ್ಕೂ ನಮ್ಮ ಅಣ್ಣನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅದು ಅನುಭವಿಸ್ತಾರೀಗ. ಪ್ರೀತಿ ಕಳ್ಕೊಂಡಿರೋರಿಗೆ ಗೊತ್ತಾ? ಅವನು ಎಷ್ಟು ಆಸೆ ಇಟ್ಕೊಂಡಿರೋದೆಲ್ಲ ಇವಳು ಈ ರೀತಿ ಮಾಡಿದ್ರೆ ಅವನಿಗೆ ಎಷ್ಟು ಬೇಜಾರಾಗಿರುತ್ತೆ ಗೊತ್ತಾ? ಯಪ್ಪ ಅಷ್ಟು ಸುಲಭ ಅಲ್ಲ. ಒಬ್ರು ಗಂಡು ಮಕ್ಳು ಒಂದು ಪ್ರೀತಿ ಮರೆಯೋಕ್ಕೆ. ಹೆಣ್ಮಕ್ಳು ಬೇಗನೆ ಇದು ಮಾಡಿಬಿಡ್ತಾರೆ, ಆದರೂ ಮನಸ್ಸಿನಾಗಿರುತ್ತೆ. ಆದರೆ ಬೇಗ ಅವರು ಇದಾಗ ಮಾಡ್ಕೊಬಿಡ್ತಾರೆ. ಆದರೆ ಗಂಡು ಮಕ್ಳು ತಲೆ ಕೆಡಿಸ್ಕೊಬಿಡ್ತಾರೆ. ನಮ್ಮ ಅಣ್ಣ ಎಷ್ಟು ತಲೆ ಕೆಡಿಸ್ಕೊಂತಾನಪ್ಪ ಅನ್ನೋದು ನನಗೆ ಒಂಥರ ಚಿಂತೆ ಆದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಸರ್ಸರಿಯಾಗಿ ಮಾತಾಡಿ ಬಂದ್ಬಿಡೋಣ ಅಂದ್ಕೊಂಡಿದ್ದೀನಿ ನಾನು. ಹೋಗೋಣ, ಒಳ್ಳೆ ಮಾತಾಗಿ ಮಾತಾಡೋಣ. ಅಲ್ಲ, ಯಾಕೆ ಈ ಥರ ಮಾಡ್ತಾಯಿದ್ದೀರಾ? ನಮ್ಮನೆಗೆ ಕೊಡ್ರಿ ತನ್ವಿನ. ನಾವು ಒಳ್ಳೆಯವರೇ, ನಾವು ಚೆನ್ನಾಗಿ ನೋಡ್ಕೊತೀವಿ, ನಮಗೂ ತುಂಬಾ ಇಷ್ಟ. ತನ್ವಿ ನಮ್ಮ ಅಣ್ಣನ ಮದುವೆ ಆಗು ಅಂತ ಹೇಳ್ತೀವಿ. ದೊಡ್ಡವ್ ಬೇಕಾದ್ರೆ ಆದರೂ ಆಗಲಿ, ನೀನು ಮಾತ್ರ ನಮ್ಮ ಅಣ್ಣನ ಇಷ್ಟಪಟ್ಟಿದ್ಯಾ, ಆಗೋದು ಕಲಿ ಸುಮ್ಮನೆ ಅಂತ ಹೇಳು ಅಷ್ಟೇ. ಹೇಳೋಣ, ಹೋಗೋಣ ಇಬ್ಬರಳನ್ನು ಹೋಗಿ ಮಾತಾಡ್ಕೊಂಬರೋಣ. ನಾವು ನೋಡಿದ್ದೀವಿ ಅವಳ ಮನೇನು, ಅವ್ರ ಊರು ಎಲ್ಲ ನೋಡಿದ್ದೀನಿ ನಾನು. ಅವಾಗ ಯಾವಾಗಲೂ ಒಂದು ಸತಿ ಅವ್ರ ಊರಲ್ಲಿ ಏನೋ ಜಾತ್ರೆ ಮಾಡಿದ್ರು, ಆವಾಗ ಹೋಗಿದ್ವಿ ನಾವು, ನೋಡಿದ್ದೀನಿ ಹೇಳು. ಹೋಗೋಣ, ಮಾತಾಡ್ಕೊಂಡು ನೋಡ್ಕೊಂಡು ಬರೋಣ. ನೋಡೋಣ ಅದೇಲಿ ಏನು ಹೇಳ್ತಾಳೆ ಅಂತ. ಅಲ್ಲ, ಹಿಂಗೆ ಮಾಡಬಾರ್ದು ತನ್ವಿ ಅಂತ ಹೇಳಿದ್ರಾಯ್ತು. ಅದೆಲ್ಲ ಏನಂತಾಳೆ ನೋಡ್ಬಿಡೋಣ. ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ನಮ್ಮ ಅಣ್ಣ ಮೋಸ ಮಾಡಿರೋದು, ನಮ್ಮ ಅಣ್ಣನಿಗೆ ಮೋಸ ಆಗಿರೋದು ನೆನೆಸ್ಕೊಬಿಟ್ರೆ. ಅದ್ರಾಗ ಅಮ್ಮ ಹೆಂಗೆ ಹೇಳ್ತಾಳೆ, ಸೊಟ್ಟಾಗಿಟ್ಟೆ ಮದುವೆ ಅಂತ ಏನು ಖುಷಿಯಾಗಿದ್ದಾಳೆ. ಎಲ್ಲ ಮಾತುಕತೆ ಆಗ್ಬಿಡ್ತು, ನೀನೆಲ್ಲ ರೆಡಿ ಆಗಿಬಿಡ್ತು, ನಾವೇನು ಕೇಳಲಿಲ್ಲ. ಅವರೇನೆ ಕೊಳಚೇನು ಉಂಗುರ ಕೊಡ್ತೀವಿ ಅಂತ ಒಪ್ಕೊಬಿಟ್ರು ಅಂತ. ಯಾರು ಕೊಟ್ಟು ಏನು ಹೆಂಗೆ ಫೋನಲ್ಲೆಲ್ಲ ಹೇಳೋದು. ಅಯ್ಯೋ, ಅವ್ರ ಅಮ್ಮ ಇರ್ಬಿಟ್ಟು ಎಲ್ಲರ ಕೊಟ್ಟು ಹೇಳಿದ್ದೆ. ಏನು ಹಂಗೆ ಡಿಂಪ ಅಮ್ಮ ಅವರಮ್ಮ ಅವರಮ್ಮ ಅವ್ರ ಅಪ್ಪನ ಹತ್ರ ಎಲ್ಲರ ಕೊಟ್ಟು ಹೇಳಿದ್ದೆ. ಅವರೇ ಕೊಡ್ತೀವಿ ಅಂದ್ರೆ ನಾವೇನು ಕೇಳಲಿಲ್ಲ, ನಾವು ವರದಕ್ಷಿಣೆ ಬೇಡ ಅಂದ್ವಿ ಅಂತ. ಎಷ್ಟು ಅತಿ ಆಸೆ ಐತೆ ಏನು ಬೇಡ ಅಂತಾಳೆ. ತಡಿ ಹೋಗಿ ಮಾತಾಡ್ತೀನಿ, ಬಿಡಲ್ಲ. ಹೋಗಿ ಅಂದೇ ಬರೋದು ಅವಳನ್ನ. ನೋಡಿದ್ರಲ್ಲ ವೀಕ್ಷಕರು, ಋತು ಮನೆಗೆ ಹೋಗ್ಬಿಟ್ಟು ಋತು ಅಕ್ಕರ ಮನೆಗೆ ಆ ತನ್ವಿ ಜೊತೆ ಮಾತಾಡ್ಕೊಂಬರೋಣ ಅಂತ ಇದ್ದೀವಿ. ಯಾಕಂದರೆ ನಮ್ಮ ಅಣ್ಣನ ಇಷ್ಟಪಟ್ಟಿದ್ಲಾಳು, ನಮ್ಮ ಅಣ್ಣನೇ ಮದುವೆ ಆಗುವಂತೇಳಿ ಕೇಳೋಣ ಅಂತೇಳಿ ನಾನು ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ದೀವಿ. ಹೋಗಿ ಒಳ್ಳೆ ಮಾತಲ್ಲಿ ಮಾತಾಡ್ತೀವಿ. ಒಳ್ಳೆ ಮಾತಲ್ಲಿ ಮಾತಾಡಿ ಅವಳೇನಾದರೂ ಒಪ್ಕೊಂಡ್ರೆ ಒಂದು ಹೋಯ್ತು. ಒಳ್ಳೆ ಮಾತಲ್ಲಿ ಏನಾದರೂ ಅವಳು ಒಪ್ಕೊಂಡಿಲ್ಲ ಅಂತಂದರೆ ಏನು ಮಾಡ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತೈತೆ, ಮಾಡ್ತೀವಿ. ಮರ್ಯಾದೆ ತೆಗ್ದೇ ಬರೋದು ನಾವು. ಒಳ್ಳೆ ಮಾತಲ್ಲಿ ಹೋಗಿ ಮಾತಾಡೋಣ, ಅವಳ ಜೊತೆ ಮಾತಾಡ್ತೀವಿ. ನಮ್ಮ ಅಣ್ಣನ ಇಷ್ಟಪಟ್ಟು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಎಲ್ಲ ಮಾತಾಡ್ತೀವಿ. ನಾವು ಚೆನ್ನಾಗಿ ನೋಡ್ಕೊತೀವಿ, ನಾವೇನೇನು ಯಾವುದಕ್ಕೇನು ಕಡಿಮೆ ಮಾಡಲ್ಲ. ನಮ್ಮ ಅಪ್ಪನೂ ಚೆನ್ನಾಗಿ ನೋಡ್ಕೊಂಬತ್ತೆ, ನಾವು ಒಳ್ಳೆಯವರೇ ಆಗು ಅಂತೇಳಿ ಒಳ್ಳೆ ಮಾತಲ್ಲಿ ಮಾತಾಡ್ತೀನಿ. ನೋಡೋಣ ಏನು ಹೇಳ್ತಾಳೆ ಅಂತ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.